ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜ್ಯೋತಿ ಶ್ರೀಧರ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಈಗ ಆಲ್ರೆಡಿ ತಮ್ನೇಲಲ್ಲಿ ನೋಡಿದ್ದೀರಾ, ಇವತ್ತು ನನ್ನ ಪಾಪುದು 4th ಮಂತ್ ಫೋಟೋಶೂಟ್. ಅದಕ್ಕೆ ಏನು ಥೀಮ್ ಯೂಸ್ ಮಾಡಿದ್ದೀನಿ ಅಂತ ನೀವು ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಫೋಟೋಶೂಟ್ದು ವೀಡಿಯೋಸ್ ಮಾಡಿಲ್ಲ. ಯಾಕಂದರೆ ನಾನು ಇವಾಗ ಹೊಸದಾಗಿ ಚಾನಲ್ ಹಳೇದಿದೆ ಆಲ್ರೆಡಿ, ಆದ್ರೂ ನಾನು ಮತ್ತೆ ಚಾನಲ್ನ ರೀಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಪಾಪುದು ಫೋಟೋಶೂಟ್ ಮಾಡೋದಕ್ಕೆ ನಾನು ಹೊರಗಿಂದ ಎಲ್ಲೂ ಏನೂ ತರಲ್ಲ. ಮನೆಯಲ್ಲಿ ಏನು ಐಟಮ್ಸ್ ಇರುತ್ತೋ ಅದನ್ನೇ ಯೂಸ್ ಮಾಡಿಕೊಂಡು ಯಾವ ಥೀಮಲ್ಲಿ ಮಾಡ್ಬೋದು ಅಂತ ಯೋಚನೆ ಮಾಡಿ ಜನರಲ್ ಮನೇಲಿರೋ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಪಾಪುದು ಫೋಟೋಶೂಟ್ ಮಾಡ್ತೀನಿ. ನನ್ನ ಪಾಪು ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್ ಫೋಟೋಶೂಟ್ ವಿಡಿಯೋ ಇಲ್ಲ, ಬಟ್ ಫೋಟೋಸ್ ಇದೆ. ಅದನ್ನು ಈ ವಿಡಿಯೋ ಲಾಸ್ಟಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ನೀವು ನೋಡಿ, ನಿಮಗೂ ಒಂದು ಐಡಿಯಾ ಬರುತ್ತೆ ಇದರಿಂದ. ಈಗ ಆಲ್ರೆಡಿ ನನ್ನ ವಿಡಿಯೋ ನೋಡಿ ನಿಮ್ಗೊಂದು ಐಡಿಯಾ ಬಂದಿರ್ಬೋದು ನಾನು ಯಾವ ಥೀಮ್ ಇಟ್ಕೊಂಡು ಫೋಟೋಶೂಟ್ ಮಾಡ್ತಿದ್ದೀನಿ ಅಂತ. ಒಂದು ವೈಟ್ ಶೀಟಲ್ಲಿ ಸ್ಟಾರ್ಸ್ ಮತ್ತೆ ಮೂನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ ಮತ್ತೆ ಮೂನ್ ಅಂದಮೇಲೆ ಬ್ಯಾಕ್ ಗ್ರೌಂಡು ಡಾರ್ಕ್ ಆಗಿ ಇರಬೇಕು. ಸೊ ಒಂದು ಬ್ಲ್ಯಾಕ್ ವೇಲ್ ಏನೋ ಒಂದು ನಿಮ್ಮ ಮನೇಲಿ ಯಾವ್ದಿರುತ್ತೋ ಅದನ್ನ ಅರೇಂಜ್ ಮಾಡಬೇಕು. ಸೊ ಈಗ ಐಟಮ್ಸ್ ಎಲ್ಲ ರೆಡಿ ಆಗಿದೆ. ಅದಕ್ಕೆ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟಾರ್ಸ್ ಮತ್ತೆ ಮೂನ್ ಅರೇಂಜ್ ಮಾಡ್ತಾ ಇದ್ದೀನಿ. ಅದು ಮನೇಲಿರೋ ಐಟಮ್ಸ್. ವೈಟ್ ಶೀಟ್ ಅಲ್ಲಿ ಸ್ಟಾರ್ಸ್ ಮತ್ತೆ ಮೂನ್ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲ್ಯಾಕ್ ವೇಲ್ ನ ಹಾಸಿದ್ದೀನಿ ಬ್ಯಾಕ್ ಗ್ರೌಂಡ್ಗೆ. ಹೇಗೆ ಅರೇಂಜ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇವಾಗ. ಸೊ ಫೈನಲಿ ಎಲ್ಲ ಅರೇಂಜ್ ಆಯಿತು. ಈ ಅರೇಂಜ್ಮೆಂಟ್ಸ್ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟಿಗೆ ನನ್ನ ಮಗನ್ನ ತಂದು ಮಲಗಿಸಿದ್ರೆ ಅವನು ಇಷ್ಟೊತ್ತು ನಾನು ಮಾಡಿದ ಕೆಲಸ ಎಲ್ಲ ವ್ಯರ್ಥ ಮಾಡ್ಬಿಟ್ಟ. ಹೆಂಗೋ ಒಂದು ಫೋಟೋ ಕ್ಲಿಕ್ ಮಾಡಿದೆ ಅಷ್ಟೇ. ಫೈನಲಿ ಫೋಟೋಸ್ ಹೇಗೆ ಬಂದಿದ್ದಾವೆ ನೋಡಿ. ಫಸ್ಟ್ ಮಂತಿಂದ ಎಲ್ಲ ಪೋಸ್ಟ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.